ತುಮಕೂರಿಂದ ಅವಕಾಶ ಕೊಡ್ತಾರಾ ಸರ್? ನಾನು ಅದನ್ನು ಯಾವುದೂ ಚರ್ಚೆ ಮಾಡಲಿಲ್ಲ. ನಾನು ಅವ್ರಿಗೆ ನನಗೆ ರಾಜ್ಯಸಭಾ ದಯಮಾಡಿ ಆದರೆ ಸಾಧ್ಯವಾದರೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ರಾಜ್ಯಸಭಾ ಅವಕಾಶ ಮಾಡಿಕೊಡಿ, ನನಗೆ ಎಲ್ಲಾದರೂ 3 ಕಾನ್ಸ್ಟಿಟ್ಯೂನ್ಸಿಗಳು ಕೊಡಿ, ಎಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತಿರೋ ಅಲ್ಲಿ. ಅದನ್ನು ಯಾವ ರೀತಿ ನಿಮಗೆ ರಿಸಲ್ಟ್ ತರಬೇಕೋ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಲೋಕಸಭೆಗಿಂತ ಮುಂಚೆ ರಾಜ್ಯಸಭೆ ಮಾಡಿದರೆ ನೀವು ಆ ಥರ ಅಂತಲ್ಲ, ರಾಜ್ಯಸಭೆ ಯಾವಾಗ ಬರ್ತದೋ ನಂಗೆ ಗೊತ್ತಿಲ್ಲ, ಅದು ನನಗೆ ಇದು ಗೊತ್ತಿಲ್ಲ. ನಾನು ಅವ್ರಿಗೆ ವಿನಂತಿ ಮಾಡಿದೆ, ಮತ್ತು ಪಾರ್ಟಿಯಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಏನಿವತ್ತು ಅನಿರೀಕ್ಷಿತವಾಗಿ ಅವರು ಅಧ್ಯಕ್ಷ ಆಗಿದ್ದಾರೆ, ಇಲ್ಲ ಈಗಾಗಲೇ ನಾವು ಅವ್ರಿಗೆ ಏನೇನು ರೀತಿ ಸೂಚನೆ ಕೊಡಬೇಕು ಕೊಟ್ಟಿದ್ದೇವೆ. ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ. ನಿಮ್ಮನ್ನೆಲ್ಲ ಪರಿಗಣಿಸಿ ನೀವು ಸೀನಿಯಾರಿಟಿನ ಏನಾದ್ರು ಇದಾದರೆ ನಾವಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ನಡ್ಡಾ ಅವರಿದ್ದಾರೆ, ರಾಷ್ಟ್ರೀಯ ಹೈಕಮಾಂಡ್ ನಿಮ್ಮ ಜೊತೇಲಿರ್ತದೆ. ನಾವು ಅದಕ್ಕೋಸ್ಕರವಾಗಿ ನೀವು ಕೆಲಸ ಮಾಡಿರಿ, ಒಳ್ಳೆಯದಾಗಲಿ. ನಾವಿದ್ದೀವಿ, ಬರ್ತೀನಿ ಬೆಂಗಳೂರಿಗೆ, ಬಂದು ಎಲ್ಲರನ್ನೂ ಕರೆದು ಕೂರ್ತು ಮಾತಾಡಿ ಒಂದು 2-3 ದಿವಸ ಅಲ್ಲೇ ಇದ್ದು ನಾವು ಚಾಲನೆ ಕೊಡೋಣ ಅನ್ನೋ ಮಾತಾಡಿ. ನಿಮಗೆ ತುಮಕೂರಿಂದ ಅವಕಾಶ ಕೊಡ್ತಾರಾ ಸರ್? ನಾನು ಅದನ್ನು ಯಾವುದೂ ಚರ್ಚೆ ಮಾಡಲಿಲ್ಲ. ನಾನು ಅವ್ರಿಗೆ ನನಗೆ ರಾಜ್ಯಸಭಾ ದಯಮಾಡಿ ಆದರೆ ಸಾಧ್ಯವಾದರೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ರಾಜ್ಯಸಭಾ ಅವಕಾಶ ಮಾಡಿಕೊಡಿ, ನನಗೆ ಎಲ್ಲಾದರೂ 3 ಕಾನ್ಸ್ಟಿಟ್ಯೂನ್ಸಿಗಳು ಕೊಡಿ, ಎಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತಿರೋ ಅಲ್ಲಿ. ಅದನ್ನು ಯಾವ ರೀತಿ ನಿಮಗೆ ರಿಸಲ್ಟ್ ತರಬೇಕೋ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಲೋಕಸಭೆಗಿಂತ ಮುಂಚೆ ರಾಜ್ಯಸಭೆ ಮಾಡಿದರೆ ನೀವು ಆ ಥರ ಅಂತಲ್ಲ, ರಾಜ್ಯಸಭೆ ಯಾವಾಗ ಬರ್ತದೋ ನಂಗೆ ಗೊತ್ತಿಲ್ಲ, ಅದು ನನಗೆ ಇದು ಗೊತ್ತಿಲ್ಲ. ನಾನು ಅವ್ರಿಗೆ ವಿನಂತಿ ಮಾಡಿದೆ, ಮತ್ತು ಪಾರ್ಟಿಯಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಏನಿವತ್ತು ಅನಿರೀಕ್ಷಿತವಾಗಿ ಅವರು ಅಧ್ಯಕ್ಷ ಆಗಿದ್ದಾರೆ, ಇಲ್ಲ ಈಗಾಗಲೇ ನಾವು ಅವ್ರಿಗೆ ಏನೇನು ರೀತಿ ಸೂಚನೆ ಕೊಡಬೇಕು ಕೊಟ್ಟಿದ್ದೇವೆ. ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ. ನಿಮ್ಮನ್ನೆಲ್ಲ ಪರಿಗಣಿಸಿ ನೀವು ಸೀನಿಯಾರಿಟಿನ ಏನಾದ್ರು ಇದಾದರೆ ನಾವಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ನಡ್ಡಾ ಅವರಿದ್ದಾರೆ, ರಾಷ್ಟ್ರೀಯ ಹೈಕಮಾಂಡ್ ನಿಮ್ಮ ಜೊತೇಲಿರ್ತದೆ. ನಾವು ಅದಕ್ಕೋಸ್ಕರವಾಗಿ ನೀವು ಕೆಲಸ ಮಾಡಿರಿ, ಒಳ್ಳೆಯದಾಗಲಿ. ನಾವಿದ್ದೀವಿ, ಬರ್ತೀನಿ ಬೆಂಗಳೂರಿಗೆ, ಬಂದು ಎಲ್ಲರನ್ನೂ ಕರೆದು ಕೂರ್ತು ಮಾತಾಡಿ ಒಂದು 2-3 ದಿವಸ ಅಲ್ಲೇ ಇದ್ದು ನಾವು ಚಾಲನೆ ಕೊಡೋಣ ಅನ್ನೋ ಮಾತಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.